ಮಗು ಅಳಬೇಕು ಅಂತಕ್ಕಂಥ ವಿಷಯಕ್ಕೆ ಆ ಮಗುವಿನ ಹೊಟ್ಟೆ ಗರ್ಭಾವಸ್ಥೆಯಲ್ಲಿದ್ದಾಗ ಭ್ರೂಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ನಾವಿಲ್ಲಿ ಸೈಂಟಿಫಿಕ್ ಆಗಿ ICU ರೆಡಿ ಮಾಡಿದ್ದೀವಿ ಹೌದು ಹಾಸ್ಪಿಟ್ಲ್ಗಳಲ್ಲಿ. ಏನಮ್ಮ? ಹೌದು. ಅದಕ್ಕಿನ್ನ ಉನ್ನತ ಮಟ್ಟದ್ರೆ ತಾಯಿಯ ಗರ್ಭ. ಆಸ್ಪತ್ರೆಯಲ್ಲಿರ್ತಕ್ಕಂಥ ICU ಏನಿದೆ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಜ್ಞಾನಾರ್ಜನೆ ಕೊಡ್ತಕ್ಕಂಥ ICU ತಾಯಿಯ ಗರ್ಭ ಆಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ. ಯಾಕೆ ಅಂದರೆ ಆ ಮಗು ಸೇಫ್ ಆಗಿರೋದಕ್ಕೆ ಅದಕ್ಕೆಷ್ಟು ತಾಪಮಾನ ಬೇಕು ಅಷ್ಟು ತಾಪಮಾನ ಗರ್ಭ ವ್ಯವಸ್ಥೆಯಲ್ಲಿ ಮಗು ರಕ್ಷಣೆ ಆಗಿರುತ್ತೆ. ಫ್ರಿಡ್ಜಲ್ಲಿ ಏನೋ ನಾವು ಕೆಡದೇ ಇರಲಿ ಅಂತ ಇಡ್ತೀವಲ್ಲ ಪದಾರ್ಥಗಳನ್ನ, ಹಾಗೆ ಗರ್ಭಾವ್ಯವಸ್ಥೆಯಲ್ಲಿ ಮಗು ಅಷ್ಟು ಒಂದು ತಾಪಮಾನದಲ್ಲಿ ಅದು ರಕ್ಷಣೆ ಆಗಿರುತ್ತೆ. ಹೊರಗೆ ಪ್ರಪಂಚವನ್ನು ತೋರಿಸಿದ ತಕ್ಷಣ ಅಳುವುದು ಯಾಕೆ, ಅಳುತ್ತಿಲ್ಲ ಯಾಕೆ ಅನ್ನೋದಕ್ಕೆ ಉತ್ತರ ಆ ಜಾಗದಲ್ಲಿರ್ತಕ್ಕಂಥ ತಾಪಮಾನ. ಯಾವ ಹಾಸ್ಪಿಟಲ್ ಮಗು ಹುಟ್ಟಲಿ, ಯಾರ ಮನೆಯಲ್ಲಿ ಮಗು ಹುಟ್ಟಲಿ, ಬಾಂಬೆಯಲ್ಲಿ ಮಗು ಹುಟ್ಟಲಿ, ಮೈಸೂರಲ್ಲಿ ಮಗು ಹುಟ್ಟಲಿ, ಬ್ಯಾಂಗ್ಳೂರಿನಲ್ಲಿ ಮಗು ಹುಟ್ಟಲಿ, ಅಥವಾ ಪಕ್ಕದ ಮನೆಯಲ್ಲಿ ಮಗು ಹುಟ್ಟಲಿ, ಒಂದೇ ರೀತಿಯಲ್ಲಿ ಮಗು ಅಳುತ್ತೆ ಅಳಲ್ಲ, ಈ ಎರಡೂ ಇದೆ. ಕಾರಣ ಅವರ ಮನೆಯ ತಾಪಮಾನ ಆ ಮಗು ಭ್ರೂಣ ವ್ಯವಸ್ಥೆಯಲ್ಲಿ ಬಳಸ್ತಾ ಇದ್ದಂಥ ತಾಪಮಾನಕ್ಕೆ ತುಂಬ ಕಡಿಮೆ ತಾಪಮಾನ, ಅಂದರೆ ಅದಕ್ಕೆ ಚಳಿ ಆಗತ್ತೆ. ಮಗು ಹುಟ್ಟಿದ ತಕ್ಷಣ ಚಳಿ ಆದ ತಕ್ಷಣ ಅಳುತ್ತದು, ಚೀರುತ್ತೆ. ಹೌದು ಹೌದು. ಓ ಮಗು ಆಯ್ತು ಮಗು ಆಯ್ತು ಅಂತ ಇಲ್ಲಿ ಕೈತಪ್ಪ ನೋಡ್ಕೋತಾರೆ. ಹೌದು. ಅಂದರೆ ನಾವು ಯಾವುದನ್ನು ತಗೋಬೇಕು ಯಾವ್ದನ್ನ ತಿಳ್ಕೊಬೇಕು ಗೊತ್ತಿಲ್ಲ. ಆ ಮಗು ಹುಟ್ಟಿದ ತಕ್ಷಣ ಹೇಳುತ್ತಾರೆ ಈ ಜಾಗ ಸರಿ ಇಲ್ಲ ನಾನು ಹುಟ್ಟಿದ್ದು ಅಂತ. ಎಂತಹ ಒಂದು ಅದ್ಭುತವಾದ ಒಂದು ಪವಾಡ. ಪ್ರತಿಯೊಬ್ಬರು ಕೂತ್ಕೊಂಡು ಯೋಚನೆ ಮಾಡಿ. ಹುಟ್ಟಿದ ಮಗುವಿಗೆ ಅರ್ಥ ಆಗುತ್ತೆ ಈ ಜಾಗ ಪರಿಸರ ಸರಿ ಇಲ್ಲ. ಇದನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ನಾನು ಸಾಬೀತುಪಡಿಸಿ ತೋರಿಸಬಲ್ಲೆ. ಹುಟ್ಟಿದ ಮಗುವಿಗೆ ತಾಪಮಾನ ಗೊತ್ತಾಗಿದೆ ಅಂದ ಮೇಲೆ ಇಷ್ಟು ದೊಡ್ಡ ದೇಹ ಹೊತ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ತಿನ್ಕೊಂಡು ಒಂದು ವರ್ಷಕ್ಕೆ 1/2 ಟನ್ ಆಹಾರ ತಿಂತೀವಿ ನಾವು. ಎಷ್ಟು? 1/2 ಟನ್ನು. ಒಂದು ವರ್ಷಕ್ಕೆ 1/2 ಟನ್ನು ತಿಂತೀವಿ ನಾವು. ಏನ್ರಿ ಪ್ರಯೋಜನ? ಯಾವುದು ಭರ್ತಿ ಆಗಬೇಕು ಅದು ಆಗ್ತಾ ಇದೆ ಅಷ್ಟೇ. ನಮ್ಮ ತಲೆಯಲ್ಲಂತೂ ಭರ್ತಿ ಆಗಲಿಲ್ಲ. ನಾವು ತಿಂತಿರೋದೇನು ಅಂದರೆ ಭರ್ತಿ ಮಾಡೋಕ್ಕೆ. ಹಸಿ ಕಸ ಹೊಸ ಕಸ, ಹಸಿ ಕಸ ಹೊಸ ಕಸ, ಇದು ಮಾತ್ರ ಕ್ಲೀನ್ ಮಾಡಿ ಕವರ್ ಮಾಡಿ ಹಾಕ್ತಾರೆ. ಆದರೆ ಹಸಿ ಕಸ ಹೊಸ ಕಸ ನಮ್ಮಲ್ಲೈತೆ ಅಂತ ಕ್ಲೀನ್ ಮಾಡ್ಕೊಂಡಿಲ್ಲ. ಮಾಡ್ಕೊತಾರ ನಮ್ಮ? ಇಲ್ಲ ಗುರುಗಳೇ. ಮುಂದುಗಡೆ ಇರೋದೆಲ್ಲ ಹಸಿದು ಹೊಸದೆಲ್ಲ ಹಾಕ್ತೀರಾ. ನಿಮ್ಮ ಹೊಟ್ಟೆಲಿರೋದು ಹಸಿದು ಬಿಸಿದೆಲ್ಲ ಐತೆ ಗೊತ್ತೇ ಇಲ್ಲ ನಮಗೆ.